Prabhas and I love you so much till my last breath. ಯಾರಿಗೇನು ಕೊಟ್ಟಿದ್ದೆ ಗೊತ್ತಿಲ್ಲ, ನನಗೆ ಪುನರ್ಜನ್ಮನೆ ಕೊಟ್ಟಿದ್ದೆ. ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ. ಕರ್ಮಗಳನ್ನ ಕಳೆದಂತ ಜಾಗ ಇದು. ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ಮಾಜಿ ಸ್ಪರ್ಧಿಗಳಾದ ಉಗ್ರಂ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಹಾಗೂ ಚೈತ್ರಾ ಕುಂದಾಪುರ ಅತಿಥಿಗಳಾಗಿ ಬಂದಿದ್ದಾರೆ. ಕಳೆದ 3 ದಿನಗಳಿಂದ ಮನೆಯಲ್ಲಿದ್ದು ಸ್ಪರ್ಧಿಗಳೊಂದಿಗೆ ಆಟವಾಡಿ ಮನೆ ಮಂದಿಗೆ ಮನರಂಜನೆ ನೀಡಿದ ನಂತರ ಇದೀಗ ಅವರ ಕೊನೆಯ ದಿನ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯೊಂದಿಗೆ ತಮಗಿರುವ ಸಂಬಂಧ ಮತ್ತು ಆ ಅನುಭವಗಳ ಬಗ್ಗೆ ಮಾಜಿ ಸ್ಪರ್ಧಿಗಳು ಭಾವುಕರಾಗಿ ಮಾತನಾಡಿದ್ದಾರೆ. ಇದೀಗ ಬಿಗ್ ಬಾಸ್ ಬಿಟ್ಟ ಪ್ರೊಮೋದಲ್ಲಿ ಮಾಜಿ ಸ್ಪರ್ಧಿಗಳು ಮನದಾಳದ ಮಾತು ಹಂಚಿಕೊಂಡು ಭಾವುಕರಾಗಿದ್ದಾರೆ. ಬಿಗ್ ಬಾಸ್ನಲ್ಲಿ ಮಾಜಿ ಸ್ಪರ್ಧಿಗಳು ಕಳೆದಿದ್ದ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ರಜತ್, ನಾವು ಸತ್ತ ಮೇಲೆ ಕೂಡ ನಮ್ಮ ವಂಶ ಪರಂಪರೆ ನೋಡುವಂತಹ ನೆನಪುಗಳನ್ನು ಕೊಟ್ಟಿದೆ ಎಂದು ಕಣ್ಣೀರಿಟ್ಟಿದ್ದಾರೆ. ಉಗ್ರಂ ಮಂಜು, ನಾನು ಕಾರ್ನಲ್ಲಿ ಹೋಗುವಾಗ ಅಲ್ಲೇ ಗೌರ್ಮೆಂಟ್ ಬಸ್ ನಿಲ್ಲಿಸಿ ಮಾತನಾಡಿಸ್ತಾರೆ, ಪ್ರೀತಿ ಕೊಟ್ಟಿದ್ದಾರೆ, ಎಲ್ಲೋ ಹೋಗಬೇಕಾದ್ರೆ ಮಂಜಣ್ಣ ಅಂತ ಕರೀತಾರೆ, ಅಷ್ಟು ಕೊಟ್ಟಿದೆ ಬಿಗ್ ಬಾಸ್ ನನಗೆ ಎಂದು ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಇನ್ನು ಮೋಕ್ಷಿತಾ ಪೈ, ನನಗೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿತು ಬಿಗ್ ಬಾಸ್ ಎಂದಿದ್ದಾರೆ. ತ್ರಿವಿಕ್ರಮ್, ಕರ್ಮಗಳನ್ನೆಲ್ಲ ಕಳೆದಂತಹ ಜಾಗ ಇದು ಎಂದಿದ್ದಾರೆ. ಇನ್ನು ಚೈತ್ರಾ ಕುಂದಾಪುರ, ಬಿಗ್ ಬಾಸ್ ಯಾರಿಗೆ ಏನು ಕೊಟ್ಟಿದೆ ಗೊತ್ತಿಲ್ಲ, ನನಗಂತೂ ಪುನರ್ಜನ್ಮ ಕೊಟ್ಟಿದೆ ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇದೆಲ್ಲ ನೋಡುತ್ತಾ ಕೂತಿದ್ದ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಭಾವುಕರಾಗಿದ್ದಾರೆ. ಮಾಜಿ ಸ್ಪರ್ಧಿಗಳ ಮಾತುಗಳು ಸ್ಪರ್ಧಿಗಳಲ್ಲಿ ಉತ್ಸಾಹ ತರುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಪರಿವರ್ತಿಸಲಾಗಿದ್ದು ಎಲ್ಲ ಸ್ಪರ್ಧಿಗಳನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಅಭಿ ಕ್ಯಾಪ್ಟನ್ ಆಗಿದ್ದಾರೆ, ಗಿಲ್ಲಿ ನಟ ಸರ್ವರ್ ಆಗಿದ್ದಾರೆ. ಈ ಟಾಸ್ಕ್ ವೇಳೆ ಮಾಜಿ ಸ್ಪರ್ಧಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಎಂಬುದು ವೀಕ್ಷಕರ ಅಭಿಪ್ರಾಯವಾಗಿದೆ. ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ಉಗ್ರಂ ಮಂಜು ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ಗಿಲ್ಲಿ ನಟ ಅವರಿಗೆ ಮಾತಿನ ಟಾಂಗ್ ಕೊಟ್ಟಿದ್ರು. ಉಗ್ರಂ ಮಂಜು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದಾರೆ ಎಂದು ಮೋಕ್ಷಿತಾ ಪೈ ಹೇಳಿದಾಗ ಗಿಲ್ಲಿ ನಟ 2ನೇಯದ್ದ ಅಥವಾ 3ನೇಯದ್ದ ಎಂದು ಪ್ರಶ್ನಿಸುತ್ತಾರೆ. ಈ ಮಾತುಗಳಿಂದ ಉಗ್ರಂ ಮಂಜು ಅವರಿಗೆ ಗಿಲ್ಲಿ ಮೇಲೆ ಕೋಪ ಶುರುವಾಗಿತ್ತು. ನಂತರ ಉಗ್ರಂ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಹಾಗೂ ಚೈತ್ರಾ ಕುಂದಾಪುರ ಎಲ್ಲರೂ ಬೆಡ್ರೂಮ್ನಲ್ಲಿ ಗಿಲ್ಲಿಯನ್ನ ಮುಂದೆ ಕೂರಿಸಿಕೊಂಡು ಕ್ಲಾಸ್ ತೆಗೆದುಕೊಂಡಿದ್ದರು. ಈಗ ಬಿಗ್ ಬಾಸ್ ಮನೆ ಮಾಜಿ ಸ್ಪರ್ಧಿಗಳಿಂದ ತುಂಬಿದ್ದು ಈಗ ಅವರು ಹೊರಡುವ ಸಮಯವಾಗಿದೆ. 3 ದಿನಗಳ ಕಾಲ ಇವರು ಕಳೆದಿದ್ದ ಕಾಲ ಬಿಗ್ ಬಾಸ್ ಮನೆಯ ಹಾಲಿ ಸ್ಪರ್ಧಿಗಳಿಗೆ ಉತ್ಸಾಹ ತರುತ್ತಾ ಅನ್ನುವುದು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.